ನಗರದ ಇತಿಹಾಸ ಹೊಂದಿರುವ ಉತ್ತರ ಬಡಾವಣೆಯಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡಗಳು ಅತ್ಯಂತ ಶಿಥಿಲಾವಸ್ಥೆಯಲ್ಲಿದ್ದು ಯಾವುದೇ ಕ್ಷಣದಲ್ಲಿ ಅವಘಡ ಸಂಭವಿಸುವ ಸಾಧ್ಯತೆ ಇದೆ ಎಂದು ಆತಂಕ ವ್ಯಕ್ತಪಡಿಸಿ ಶಾಲಾ ಕಟ್ಟಡವನ್ನು ತಕ್ಷಣ ಪರಿಶೀಲಿಸಿ ಹೊಸ ಕಟ್ಟಡ ನಿರ್ಮಿಸಬೇಕೆಂದು ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿಯು ಮಂಗಳವಾರ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿತು. ಅರಳೆಪೇಟೆ ರಸ್ತೆ ಸಮೀಪದ ಉತ್ತರ ಬಡಾವಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡಗಳು ಜೀರ್ಣಾವಸ್ಥೆಗೆ ತಲುಪಿದ್ದು ಗೋಡೆ ಬಿರುಕು ಹಾಗೂ ಮೇಲ್ಛಾವಣಿ ಹಾಳಾಗಿರುವುದು ಮಕ್ಕಳ ಸುರಕ್ಷತೆಗೆ ಗಂಭೀರ ಅಪಾಯ ಉಂಟು ಮಾಡಿದೆ. ಶಾಲೆಯ ಸುತ್ತಮುತ್ತ ಕಳ್ಳತನ, ಅಶಾಂತಿ ಹಾಗೂ ಗಾಂಜಾ ಸೇವನೆ ಚಟುವಟಿಕೆಗಳು ನಡೀತಾ ಇರೋದ್ರಿಂದ ತಕ್ಷಣ ಸಿಸಿ ಕ್ಯಾಮೆರಾ ಅಳವಡಿಕೆ, ಕಾಂಪೌಂಡ್ ಗೋಡೆ ಎತ್ತರ ಹೆಚ್ಚಿಸಿ ಫೆನ್ಸಿಂಗ್ ಹಾಕಬೇಕು ಎಂದರು. ಶೌಚಾಲಯಗಳ ದುಸ್ಥಿತಿ ಸರಿಪಡಿಸಿ ಸುಮಾರು 2 ಕೋಟಿ ರು ಅನುದಾನ ನೀಡಿ ಹೊಸ ಶಾಲಾ ಕಟ್ಟಡ ನಿರ್ಮಿಸಬೇಕು. ಬೇಡಿಕೆಗಳನ್ನು ನಿರ್ಲಕ್ಷಿಸಿದರೆ ಸಚಿವರ ಘೇರಾವ್ ನಡೆಸಲಾಗುವುದು ಎಂದು ಜೈ ಭೀಮ್ ಬ್ರಿಗೇಡ್ ಜಿಲ್ಲಾಧ್ಯಕ್ಷ ರಾಜೇಶ್ ಎಚ್ಚರಿಸಿದರು. ಮಾಧ್ಯಮ ಮಿತ್ರರಿಗೆ, ದೃಶ್ಯ ಮಾಧ್ಯಮರಿಗೆ ನಮಸ್ಕರಿಸುತ್ತಾ, ಶತಮಾನ ಕಂಡ ಶಾಲೆ ಅರಳೆಪೇಟೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಸರಿ ಸುಮಾರು 135ರಿಂದ 150 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆ ಶಾಲೆಯಲ್ಲಿ 4 ಬಾರಿ ಶಾಸಕರಾಗಿರೋರು ಸಹ ಇದ್ದಾರೆ. IPS IAS ಕೂಡ ಸಹ ಆಗಿರೋರು ಇದ್ದಾರೆ. ಜೊತೆಗೆ ಮಹಾಪೌರರು ಕೂಡ ಸಹ ಆಗಿದ್ದಾರೆ. 150 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಿದ್ದಾರೆ. ಆದರೆ ಶೌಚಾಲಯ ಅದೋ ಸ್ಥಿತಿಗೆ ಬಂದಿದೆ. ಸರಿ ಸುಮಾರು ಬರೀ 2 ಶೌಚಾಲಯ ಇದೆ, ಅದು ಅದೋ ಸ್ಥಿತಿಗೆ ಬಂದಿದೆ. ಸರಿ ಸುಮಾರು ನಾನು ಸರ್ಕಾರಕ್ಕೆ ಮನವಿ ಮಾಡೋದು ಇಷ್ಟೇ, ಮಾನ್ಯ ಸಿದ್ದರಾಮಯ್ಯರಿಗಾಗಲಿ ಕೃಷ್ಣ ಬೈರೇಗೌಡರಿಗಾಗಲಿ ಸರಿ ಸುಮಾರು 8 ಶೌಚಾಲಯ ಕೊಡಿಸ್ಬೇಕು ಅಂತ ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ತಿದ್ದೇನೆ. ಜೊತೆಗೆ ಕೆಲವು ಕಿಡಿಗೇಡಿಗಳು ಆ ಶಾಲೆಗೆ ಮಣ್ಣು ಬೆಳೆಯೋದಾಗಲಿ, ಮಸಿ ಬೆಳೆಯೋದಾಗಲಿ ಮತ್ತು ಗಾಂಜಾ ಹೊಡ್ಕೊಂಡು ಅಲ್ಲೇ ಕಾಲಹರಣ ಮಾಡ್ಕೊಂಡು ವಿದ್ಯಾಭ್ಯಾಸಕ್ಕೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ. ದಯವಿಟ್ಟು ಸರ್ಕಾರ ಹೆಚ್ಚಿನ ಗಮನ ಹರಿಸಬೇಕು. ವಿಶೇಷವಾಗಿ ಲತಾ ಕುಮಾರಿ ಅವರಿಗೆ, ಮಾನ್ಯ ಗೌರವ ಜಿಲ್ಲಾಧಿಕಾರಿಗಳು ಲತಾ ಕುಮಾರಿ ಅವರು ಈ ವಿಚಾರದ ಬಗ್ಗೆ ಹೆಚ್ಚಾಗಿ ಗಂಭೀರವಾಗಿ ಪರಿಗಣಿಸಬೇಕು. ಜೊತೆಗೆ ಏನು ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಏನು ಸಾಗರಕ್ಕೆ ಮತ್ತು ಶಿವಮೊಗ್ಗಕ್ಕೆ ಸೀಮಿತ ಆಗಿದ್ದಾರೆ, ಆ ಯಪ್ಪ ನಮ್ಮ ಹಾಸನ ಜಿಲ್ಲೆಗೆ ನಾನು ಬಂದಿದ್ದು, ಹಾಸನ ಜಿಲ್ಲೆಗೆ ಮತ್ತು ಹಾಸನ ತಾಲೂಕು ಬಂದಿದ್ದೇ ನೋಡಲಿಲ್ಲ. ಯಾವ ವಿದ್ಯಾಭ್ಯಾಸ ಯಾವ ಶಾಲೆಗೂ ಸಹ ಇನ್ಸ್ಪೆಕ್ಷನ್ಗೂ ಸಹ ಹೋಗಿದ್ದು ನೋಡಲಿಲ್ಲ. ಅಪ್ಪನ್ನ ವಜಾ ಮಾಡಿ ಬೇರೆಯವ್ರನ್ನ ಆಕ್ಟಿವ್ ಆಗಿರೋನ್ನ ಶಿಕ್ಷಣ ಸಚಿವರು ಮಾಡಿ ಶಾಲಾ ಅಭಿವೃದ್ಧಿ ಮಾಡಿಸ್ಬೇಕು. ಮತ್ತು ಆ ಶಾಲೆಗೆ ಸರಿ ಸುಮಾರು 5 ಕೋಟಿ ಹಣ ಬಿಡುಗಡೆ ಮಾಡಿ ಕಾಂಪೌಂಡ್ ಆಗಲಿ ಮತ್ತು ಪ್ಲಾಸ್ಟಿಂಗ್ ನವೀಕರಣ ಆಗಲಿ, ಪೇಂಟ್ ಆಗಲಿ, ಇನ್ನೊಂದು ಎಲ್ಲ ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಭಾಳ ವಿನಮ್ರತೆಯಿಂದ ಕೇಳ್ತಿದ್ದೇನೆ. ಮತ್ತು ಶಾಲಾ ಮಕ್ಕಳಿಗೆ ಸರಿಯಾದ ಊಟದ ವ್ಯವಸ್ಥೆನೂ ಸಹ ಇಲ್ಲ ಅಂತ ನಾನು ಕೇಳ್ಪಟ್ಟಿದ್ದೇನೆ. ಅದನ್ನು ಸಹ ಮಾಡಿಕೊಡ್ಬೇಕು ಅಂತ ನಾನು ಈ ಮೂಲಕ ಮಾಧ್ಯಮ ಮಿತ್ರರ ಮೂಲಕ ನಾನು ಕೇಳ್ಕೊಳ್ತಿದ್ದೇನೆ. ಈ ಪ್ರತಿಭಟನೆಯಲ್ಲಿ ಜೈ ಭೀಮ್ ಬ್ರಿಗೇಡ್ ಸಂಘಟನಾ ಸಮಿತಿ SDMC ಅಧ್ಯಕ್ಷ ಮಧು, ತಾಲೂಕು ಅಧ್ಯಕ್ಷ ಶಂಕರ್, ಸ್ವಾಮಿ, ರವಿಕುಮಾರ್, ಸಚಿನ್ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.